ಇಂಡಿವಿಜುವಲ್ ಫಲಿತಾಂಶ ಅಂದರೆ ವೈಯಕ್ತಿಕ ಫಲಿತಾಂಶಗಳ ಬಗ್ಗೆಯೂ ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. ಕಲಾ ವಿಭಾಗದಲ್ಲಿ ಯಾರು ಪ್ರಥಮ ಅನ್ನೋದಕ್ಕೆ ಉತ್ತರ ಸಂಜನಾಬಾಯಿ. ಇವರು ಬಳ್ಳಾರಿಯವರು, ಇವರು ರಾಜ್ಯಕ್ಕೆ ಪ್ರಥಮ. ಸಂಜನಾಬಾಯಿ ಕಲಾ ವಿಭಾಗದಲ್ಲಿ, ಆರ್ಟ್ಸಲ್ಲಿ ರಾಜ್ಯಕ್ಕೆ ಪ್ರಥಮ ಸಂಜನಾಬಾಯಿ. ಅವರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ, 599, 600ಕ್ಕೆ 599 ಅಂಕಗಳನ್ನು ಗಳಿಸುವ ಮುಖಾಂತರ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಜಿಲ್ಲಾವಾರು ಫಲಿತಾಂಶವೂ ಕೂಡ ಪ್ರಕಟ ಆಗಿದೆ. ಉಡುಪಿ ಯಾವತ್ತಿನಂತೆ ಮೊದಲ ಸ್ಥಾನ, ದಕ್ಷಿಣ ಕನ್ನಡ ಯಾವತ್ತಿನಂತೆ 2ನೇ ಸ್ಥಾನವನ್ನು ಪಡೆದಿದೆ. ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಫಲಿತಾಂಶದಲ್ಲಿ ಏರಿಕೆಯಾಗಿದೆ ಅನ್ನೋದನ್ನ ಸಚಿವರು ಹೇಳ್ತಾ ಇದ್ರು. ಇನ್ನು ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಹಿಂದೆಲ್ಲ ಅದನ್ನು ಮರು ಪರೀಕ್ಷೆ ಅಂತ ಕರೆಯಲಾಗ್ತಾ ಇತ್ತು. ಈಗ ಪರೀಕ್ಷೆ 2, ಪರೀಕ್ಷೆ 3 ಅಂತ ಕರೀತಾರೆ. ಅಂದರೆ ಯಾರು ಫೇಲ್ ಆಗಿದ್ದಾರೋ ಅವರಿಗೆ ಪಾಸ್ ಆಗೋದಕ್ಕೆ ಮತ್ತೆರಡು ಅವಕಾಶಗಳಿದ್ದಾವೆ. ಸೊ ಅದರ ಬಗ್ಗೆಯೂ ಕೂಡ ಶಿಕ್ಷಣ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ರೀತಿ ಫೀಸ್ ಕಟ್ಟದೆ, ಎಕ್ಸಾಮಿಗೆ ಬೇಕಾದಂಥ ಮರು ಪರೀಕ್ಷೆಗೆ ಬೇಕಾದಂಥ ಫೀಸ್ ಕಟ್ಟದೆ 2ನೇ ಮತ್ತು 3ನೇ ಪರೀಕ್ಷೆಯನ್ನು ಬರೆಯೋದಕ್ಕೂ ಕೂಡ ಅವಕಾಶ ಇದೆ ಅಂತ ಶಿಕ್ಷಣ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಟಾಪರ್ಸ್ ಫೋಟೋಗಳನ್ನು ಗಮನಿಸ್ತಾ ಇದ್ದಾರೆ. ಕಲಾ ವಿಭಾಗದಲ್ಲಿ ಟಾಪರ್ಸ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸಂಜನಾಬಾಯಿ ಬಳ್ಳಾರಿ ಜಿಲ್ಲೆಯವರು. ಇವರು 600ಕ್ಕೆ 597 ಅಂಕಗಳನ್ನು ಗಳಿಸಿದ್ದಾರೆ. ಕ್ಷಮಿಸಿ, ನಾನು 599 ಅಂದೆ ಆಗ. ಇನ್ನೊಬ್ಬರು ನಿರ್ಮಲಾ ಬಾಗಲಕೋಟೆಯವರು. ಇವರು ಕಲಾ ವಿಭಾಗದಲ್ಲಿ 2ನೇ ರ್ಯಾಂಕ್ ಅನ್ನು ಗಳಿಸಿದ್ದಾರೆ. ಇವರು ಗಳಿಸಿರುವಂಥ ಅಂಕ 596. ಸಂಜನಾಬಾಯಿ ಮತ್ತು ನಿರ್ಮಲಾ, ನಿರ್ಮಲಾ ಇಬ್ಬರು ವೈಯಕ್ತಿಕ ದಾಖಲೆ ಅಥವಾ ವೈಯಕ್ತಿಕ ರ್ಯಾಂಕು. ಸಂಜನಾಬಾಯಿ ಮೊದಲ ಸ್ಥಾನ ಮತ್ತು ನಿರ್ಮಲಾ 2ನೇ ಸ್ಥಾನ ಗಳಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.